ಮಕ್ಕಳು ನಿಮ್ಮನ್ನು ಫಾಲೋ ಮಾಡ್ತಾರೆ. ನೀವು ದ ಮೋಸ್ಟ್ ಮಿಸ್ಟೇಕ್ ಮಾಡೋದು ಪೇರೆಂಟ್ಸ್ ಅಂದರೆ ಮನೇಲಿ ನಾವು ಮಾಡೋದು ಮಕ್ಕಳಿಗೆ ಗೊತ್ತಾಗಲ್ಲ ಅಂತ. ನೀವು ಊಹೆನೇ ಮಾಡೋಕ್ಕಾಗೋದಿಲ್ಲ. ಮಾತು ಬರಲಿಲ್ಲದ ಮಗು ಸುಮ್ಮನೆ ಗಮನಿಸ್ತಾ ಇರಿ, ಮಾತು ಬರೋಕ್ಕೆ ಸ್ಟಾರ್ಟ್ ಆದಾಗ ಅದು ಏನೇನು ಗಮನಿಸಿರುತ್ತೆ ಅದನ್ನೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಿಂದೇನು ಗಮನಿಸಿರುತ್ತೆ ಅದೆಲ್ಲ. ತಾಯಿ ಸೀರೆ ಉಟ್ಕೊಂಡ್ರೆ ಹೆಣ್ಮಗು ತಾನೊಂದು ಸೀರೆ ಉಟ್ಕೊಳ್ತದೆ, ಟವಲ್ ತೊಗೊಂಬಿಟ್ಟು. ಹೌದಾ? ನೀವು ಮಾಡಿದ್ದನ್ನು ಮಾಡುತ್ತೆ ಮಗು, ಯಾವ ಕಾರಣಕ್ಕೂ ನೀವು ಹೇಳಿದ್ದನ್ನು ಮಾಡಲ್ಲ. ನೀವು ಹೆಂಗೆ ಬೇಕಾದ್ರೂ ಇರೋದು, ಮಗು ಮಾತ್ರ ಭಾಳ ಚೆನ್ನಾಗಿರಲಿ ಅಂತ ನಿರೀಕ್ಷೆ ಮಾಡೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಪೇರೆಂಟ್ಸನ್ನು ಅನುಸರಿಸ್ತಾರೆ. ದೊಡ್ಡವರಾದಮೇಲೆ ಒಂದು ವೇಳೆ ಅವ್ರಿಗೆ ಪೇರೆಂಟ್ಸನ್ನು ಅನುಸರಿಸಿ ಅದೇ ಗುಣವನ್ನು ಬೆಳೆಸ್ಕೊಂಡಿದ್ರೆ ಅವ್ರಿಗೆ ಹಿಂಸೆ ಆಗ್ತಿರ್ತದೆ. ಈಗ ನೀವು ಗಮನಿಸಿ, ನಿಮ್ಮ ತಂದೆ ತಾಯಿಲೋ ಯಾರಲ್ಲೋ ದೋಷಗಳಿತ್ತು ಅಂತ ಇಟ್ಕೊಳ್ಳಿ ಬೆಳೆಯುವಾಗ. ನಿಮಗೆ ಇವತ್ತದು ದೋಷನ ಕಣ್ಣಿಗೆ ಕಾಣುತ್ತೆ, ಅದನ್ನ ಚೇಂಜ್ ಮಾಡ್ಕೊಳಕ್ಕಾಗತ್ತೆ ನಿಮ್ಮ ಕೈಲೇ? ಇಲ್ಲ ಅಲ್ವಾ? ಕಷ್ಟಪಡ್ತೀರ ಭಾಳ. ಅದನ್ನ ಚೇಂಜ್ ಮಾಡ್ಕೋಬೇಕು ನಾನು ಅಂದರೆ ಎಷ್ಟು ಕಷ್ಟಪಡ್ತೀರಿ, ಒದ್ದಾಡ್ತೀರಿ. ಯಾಕಂದರೆ ಬಾಲ್ಯದಲ್ಲೇ ಸಹಜವಾಗಿ ಅದನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಪೇರೆಂಟ್ಸ್ ತುಂಬ ಇಂಪಾರ್ಟೆಂಟ್. ನೀವೇ ಇಂಪಾರ್ಟೆಂಟು. ಮಕ್ಕಳಿಗೆ ನಮ್ಮ ಹತ್ರ ಬಂದಾಗೆಲ್ಲ ಪೇಷಂಟ್ ಏನು ಹೇಳ್ತಾರೆ ಗೊತ್ತಾ? ಇವ್ನಿಗೆ ಹೇಳಿ ಡಾಕ್ಟ್ರೆ ಬಿಸ್ಕೆಟ್ ತಿನ್ನಬೇಡ ಅಂತ. ತಿನ್ನಿಸಿದ್ಯಾರು? ನೀವೇ ಅಲ್ವಾ? ಮೊದಲು ಬಿಸ್ಕೆಟ್ ಗೊತ್ತಿತ್ತ ಮಗುಗೇನು ಅಂತ? ಸೊ ಗೊತ್ತಿಲ್ಲದ್ರೆ ಮಗು ಬಿಸ್ಕೆಟ್ ತಿನ್ನಿಸಿದ್ಯಾರು? ಸೊ ಮೊದಲು ತಿನ್ನಿಸಿ ರೂಢಿ ಮಾಡಿ ಇದು ತಿನ್ನಬಹುದು ಅಂತ ಕೊಟ್ಟ ಮೇಲೆ ಮಗು ತಿನ್ನುತ್ತೆ. ಅದಕ್ಕೆ ಬಾಯಿಗೆ ನಾಲಿಗೆಗೆ ರುಚಿ ಏನೋ ಅದನ್ನು ಮಾತ್ರ ತಿನ್ನೋದು ಮಗು. ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಹಾಗಾಗಿ ಶುದ್ಧವಾದ ಆಹಾರ ಕೊಟ್ಟರೆ ಅದೇ ಆಹಾರ ಅಂತ ಗೊತ್ತಾಗುತ್ತೆ ಮಗುಗೆ. ಹಾಗಾಗಿ ನಿಮ್ಮನ್ನು ಫಾಲೋ ಮಾಡುತ್ತೆ ಮಗು. ಬಿ ಕೇರ್ಫುಲ್.